ಅಕ್ಕ ನಿಮ್ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ ಬರುತ್ತಾ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಬುಕ್ಕಾಗೋ ಗೌರಿ ರಾಮಚಾರಿ ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ ನೋಡ್ತೀಯ ನನ್ನ ಮೀಟ್ರನ್ನ ತಿತಿಲಿ 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 ಪಾರ್ಸಲ್ ಕಟ್ತೀನಿ ಥಿಯೇಟ್ರನ್ನ ಬಾರನ್ನ ರನ್ನ ರನ್ನ ಚೈನಾ ಅವ್ರಿಗೆ ಹಚ್ಚಿ ಬಣ್ಣ. ನಮ್ ಕೆಲ್ಸ ಎಲ್ಲ ರಾತ್ರಿನೇ, ಬೆಳಿಗ್ಗೆಲ್ಲ ವರ್ಕ್ ಬಿಕಾಸ್ ಏನು ಅಂದ್ರೆ ಯಾರೋ ಮಾಡಿದ್ನ ನಾನು ಕೂತ್ಕೊಂಡು ಬಾಯ್ಪಾಠ ಮಾಡಿದ್ರೆ ಗಾಬರಿ ಆಗೋದು. ಸೊ ಏಜೆ ಸರ್ ಅಂದ್ರು ನನ್ನ ಇಡೀ ಕೆರಿಯರ್ ಅಲ್ಲೇ ಕೇಳ್ದಂತ ಲಾಂಗೆಸ್ಟ್ ಸಾಂಗ್ ಇದು ಅಂತ. ಹಂಗೆ ಡ್ರಾಮಾ ಜೂನಿಯರ್ಸ್ಗೂ ಮಾಡಿದ್ವಿ, 3 ಗಂಟೆಗೆ ಬರ್ದು ಮುಗಿಸಿದ್ವಿ, ಬೆಳಿಗ್ಗೆ 9 ಗಂಟೆಗೆ ಶೂಟಿಂಗ್. ದರ್ಶನ್ ಅವರೇ ಆಕ್ಚುಲಿ ಮೆಡ್ಲಿಗಳಿಗೇನೆ ಸಿಕ್ಕಾಪಟ್ಟೆ ಫೇಮಸ್ ನೀವು. ಈಗ ಅಪ್ಪು ಸರ್ ಅವ್ರದ್ದು, ಯಶ್ ಅವ್ರದ್ದು, ದರ್ಶನ್ ಸರ್ದು ಮತ್ತೆ ನಮ್ಮ ಸುದೀಪ್ ಸರ್ದು ಓಕೆ ಅವರ ಹಾಡುಗಳನ್ನ ಸೇರಿಸಿ 4 ಜನ ನಟರುಗಳ ಹಾಡುಗಳನ್ನ ಸೇರಿಸಿ ಒಂದು ಮೆಡ್ಲಿ ಕ್ರಿಯೇಟ್ ಮಾಡೋದಾದ್ರೆ ಅಪ್ಪು ಸರ್ನು ಹಾಕ್ಬಿಟ್ರ ಇದು ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ನಮ್ಮ ಕಡೆಯಿಂದ. ಅಕ್ಕ ನಿಮ್ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ ಬರುತ್ತಾ ನಿಮ್ಮೂರಲ್ಲಿ ತಮಟೆನ ಹೊಡೆಯೋಕೆ ಚಾನ್ಸ್ ಸಿಗುತ್ತಾ ಸಿಗುತ್ತಾ ಕೇಳಬೇಡ ನನ್ನನ್ನು ಹೊಡಿ ಟಮಟೆಯನ್ನು ನೆಲಾಡೊಂಕು ಇದ್ರೂ ಕುಣಿತೀನಿ ನಾನು ತಪ್ಪು ತಿಳಿಬೇಡ್ರಪ್ಪೋ ಬಿದ್ದರೆ ಮೈ ಮೇಲೆ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಬುಕ್ಕಾಗೋ ಗೌರಿ ರಾಮಚಾರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಬುಕ್ಕಾಗೋ ಗೌರಿ ರಾಮಚಾರಿ ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಸಂದಾಗಿಲ್ವಾ, ನನ್ನ ಪ್ರೀತಿ ಮಾಡಕ್ಕಿಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ, ನೋಡ್ತೀಯ ನನ್ನ ಮೀಟ್ರನ್ನ ತಿತಿಲಿ 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 ಪಾರ್ಸಲ್ ಕಟ್ತೀನಿ ಥಿಯೇಟ್ರನ್ನ ಬಾರನ್ನ ರನ್ನ ರನ್ನ ಚೈನಾ ಅವ್ರಿಗೆ ಹಚ್ಚಿ ಬಣ್ಣ ತಾನೇ ತಾನೇ ನಾನ ಊರಿಗೆಲ್ಲ ತೋರ್ಸೋಣ ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ. ಕರೆಕ್ಟ್, ಸೂಪರ್ ಸೂಪರ್ ಆಕ್ಚುಲಿ. ಸೊ ಎಲ್ಲ ಮಿಕ್ಸ್ ಆಗೈತೆ. ಓಕೆ, ನೋ ಪ್ರಾಬ್ಲಮ್. ಬಟ್ ಚೆನ್ನಾಗಿತ್ತು. ನನಗೆ ನೀವು ಅದೇ ಲಾಸ್ಟ್ ನೀವು ಸೀಸನ್ ಎಂಡಿಂಗ್ ಅಲ್ಲಿ ಆಲ್ಮೋಸ್ಟ್ ನೀವೇನು ಎಲ್ಲ ಕಂಟೆಸ್ಟೆಂಟ್ಸ್ಗಳು ಮೆಂಟರ್ಸ್ಗಳು ಎಲ್ಲರನ್ನು ಸೇರಿಸಿ ಒಂದು ಅಂದ್ರೆ ಬೇರೆ 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 ಹಾಡುಗಳಿಗೆ ನಿಮ್ದೇ ಲಿರಿಕ್ಸ್ ಬರೆದು ಮಾಡಿದ್ದು ಅಂದ್ರೆ ತುಂಬಾ ಚಾಲೆಂಜಿಂಗ್ ಅದು. ಫಸ್ಟ್ ಆಫ್ ಆಲ್ ಯಾಕಂದ್ರೆ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿರ್ಬೋದು, ಬಟ್ ಲೈವ್ ಅಂತ ಒಂದೇ ಸಲ ಮಾಡೋಕ್ಕಾಗೋದಲ್ಲ. ಅಲ್ಲೇನೋ ನಾನು ಜ್ಞಾಪಿಸ್ಕೊಳ್ಳೋದು ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಹೆಂಗ ಅದನ್ನ ಯೋಚನೆ ಬಂತು ನಿಮಗೆ ಆ ತರ ಒಂದು ಟ್ರಿಬ್ಯೂಟ್ ಕೊಡ್ಬೇಕು ಅಂತ? ಬಿಕಾಸ್ ಅದು ಯೋಚನೆಗೆ ಬಂತು ಅಂದ್ರೆ ಸುಮ್ಮನೆ ಹಿಂಗೆ ಏನಾದ್ರು ಒಂದು ಮಾಡ್ಬೇಕು ಅಂತ ಇತ್ತು, ಬಟ್ ಏನ್ ಮಾಡ್ಬೇಕು ಗೊತ್ತಿರ್ಲಿಲ್ಲ. ಆಮೇಲೆ ಸುಮ್ಮನೆ ಒಂದು 2 months ಬ್ಯಾಕು ಈ ತರ ಏನಾದ್ರು ಮಾಡೋ ಅಂತ ಅವ್ರು ಒಂದು ಹಿಂಟ್ ಅಂದ್ರೆ ಕಂಟೆಸ್ಟೆಂಟ್ಗಳನ್ನ ರೇಗ್ಸೋದು, ಸೊ ಆ ಥರದ್ದು ಏನಾದ್ರು ಒಂದು ಕಂಟೆಂಟ್ ಮಾಡಿ ಅಂತ ಸುಮ್ಮನೆ ಒಂದು ಮಾತಲ್ಲಿ ಹೇಳಿ ಬಿಟ್ಬಿಟ್ಟಿದ್ರು. ನಂಗೆ ಆ ತಲೆಲಿತ್ತು ಮಾಡೋಣ ಏನಾದ್ರು ಅಂದ್ಬಿಟ್ಟು ಕೂತ್ಕೊಂಡೆ. ಫಾಸ್ಟ್ ಸಾಂಗ್ಸ್ ಯಾವ್ದಾರು ಎತ್ಕೊಳ್ಳೋಣ ಅಂದ್ಬಿಟ್ಟು 2 ಸಾಂಗ್ಸ್ ಎತ್ಕೊಂಡೆ. ನಾನೇ ಅದು ಗೊತ್ತಿಲ್ಲ, ಮಾಡ್ಬೇಕು ಅಂತ ಮಾಡಿಲ್ಲ, ಪ್ಲಾನ್ ಏನಿಲ್ಲ, ಸುಮ್ಮನೆ ಕೂತಿದ್ವಿ. ಓಕೆ ಈ ಪಲ್ಲವಿ ಸಾಕು, ಓಕೆ ಈ ಚರಣಕ್ಕೆ ಬರೋಣ. ನನಗೆ ಫೀಲ್ ಆಗ್ತಿತ್ತು, ನಾನೊಬ್ಬ ಆಡಿಯನಾಗೆ ಅದನ್ನ ಟ್ರೀಟ್ ಮಾಡ್ತಿದ್ದೆ. ಸಾಕು, ಬೋರ್ ಆಗುತ್ತೆ, ನೆಕ್ಸ್ಟ್ ಚರಣಕ್ಕೆ ಬರೋಣ, ಇಲ್ಲಿಂದ ವಾಪಸ್ ಅಲ್ಗೋಣ, ಇವಾಗ ಇವ್ರ ಬಗ್ಗೆ ಹೇಳೋಣ, ಆಮೇಲೆ ಸ್ವಲ್ಪ ಅವ್ರನ್ನ ಮಿಮಿಕ್ ಮಾಡೋಣ, ಇದು ಮಾಡೋಣ ಅದು ಮಾಡೋಣ ಎಲ್ಲ ಪ್ಲಾನ್ ಮಾಡ್ಕೊಂಡು ನಮ್ಮ ಪ್ರಮೋದ್ ಅವ್ರನ್ನ ಕರೆದೆ, ಬನ್ನಿ ಕೂತ್ಕೊಳ್ಳಿ ಅಂತ. ಸೊ ನಂದು ಹಿಂಗಿದೆ ಪ್ಲಾನು, ನಾನು ಹೇಳ್ತಾ ಹೋಗ್ತೀನಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ಪಾಲಿಶ್ ಮಾಡಿ ರೈಮಿಂಗ್ ಹಾಕ್ಬಿಟ್ಟು ಒಂದೊಂದು ಲೈನ್ಸ್ ಎತ್ಕೊಡಿ ಅಂತ. ಸೊ ಕೂತ್ಕೊಂಡು ಇಬ್ರು 3 ರಾತ್ರಿ ಕೂತ್ಕೊಂಡು ವರ್ಕ್ ಮಾಡಿದ್ದು. ನಮ್ ಕೆಲ್ಸ ಎಲ್ಲ ರಾತ್ರಿನೇ, ಬೆಳಿಗ್ಗೆ ಎಲ್ಲ ವರ್ಕ್ ಆಗಿದೆ. ಸೊ ಕೂತ್ಕೊಂಡು ಸಂಜೆ ಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ವರ್ಕ್ ಮಾಡಿ ಆಮೇಲೆ ಅದನ್ನ ಗೊತ್ತಿಲ್ಲ ಅದು ಹೆಂಗ್ ತಲೆಗೆ ಹೊಟ್ಟೋಯ್ತು. ಬಿಕಾಸ್ ಏನು ಅಂದ್ರೆ ಯಾರೋ ಮಾಡಿದ್ನ ನಾನು ಕೂತ್ಕೊಂಡು ಬಾಯ್ಪಾಠ ಮಾಡಿದ್ರೆ ಗಾಬರಿ ಆಗುತ್ತೆ. ಇದು ನಮ್ ಕೆಲ್ಸ, ನಾನು ಕೂತ್ಕೊಂಡು ಹಿಂಗ್ ಮಾಡೋಣ, ಓಕೆ ಅದು ಬರಿತಾ ಬರಿತಾ ತಲೆಗೆ ಹೋಗ್ಬಿಡ್ತೈತೆ ರಪ್ಪ ಅಂತ. ಸೊ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡೆ, ಸೇಫ್ಟಿಗೆ ಒಂದ್ ಇರ್ಲಿ ಅಂತ. ಅಷ್ಟುದ್ದ ಇತ್ತಲ್ಲ, ಎಲ್ಲಾದ್ರೂ ಬ್ಲಾಂಕ್ ಆಗ್ಬಿಟ್ರೆ ಅಂತ. ಎಷ್ಟೊಂದು 8 minutes ಹತ್ತತ್ರ ಅನ್ಸುತ್ತಲ್ಲ, 10 minutes. ಓಕೆ. ಸೊ ಏಜೆ ಸರ್ ಅಂದ್ರು ನನ್ನ ಇಡೀ ಕೆರಿಯರ್ ಅಲ್ಲೇ ಕೇಳ್ದಂತ ಲಾಂಗೆಸ್ಟ್ ಸಾಂಗ್ ಇದು ಅಂತ. ಸೊ ಅದು ರಪ್ಪ ಇದಾದ್ಮೇಲೆ ಇದು, ಅದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ತಲೆಯಲ್ಲಿ ಕೂತಿತ್ತು. ಅದಾ ಬರ್ತಾ ಇತ್ತು ಪಟ 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 ಅಂತ.
ಹಂಗೆ ಡ್ರಾಮಾ ಜೂನಿಯರ್ಸ್ಗೂ ಮಾಡಿದ್ವಿ. ಅವರು ನಾಳೆ ಶೂಟ್ ಇದೆ ಅಂದಾಗ ಇವಾಗ ಫೋನ್ ಮಾಡಿದ್ರು ಮಧ್ಯಾಹ್ನ, ಏನೋ ಒಂದು ಮಾಡ್ಬಿಡು ನಾಳೆಗೆ ಅಂತ. ಬಟ್ ಇವತ್ತು ನಮಗೆ ವಿಸಿಟ್ ಇತ್ತು, ಎಷ್ಟೊಂದು ಸ್ಪಾನ್ಸರ್ಸ್ ವಿಸಿಟ್. ನಾನು ರಾತ್ರಿ 11 ಗಂಟೆಗೆ ಬಂದೆ. 11 ಗಂಟೆಗೆ ಬಂದ ಮೇಲೆ ಕೂತ್ಕೊಂಡ್ವಿ ಮತ್ತೆ ಮಾಡೋಣ ಅಂತ. 3 ಗಂಟೆಗೆ ಬರೆದು ಮುಗಿಸಿದ್ರಿ ನಾನು ಮತ್ತೆ ಅವ್ರು ಪ್ರಮೋದ್ ಅವರು, ಮತ್ತೆ ಪ್ಲಾನ್ ಎಲ್ಲ ವರ್ಕ್ ಮಾಡಿ 3 ಗಂಟೆಗೆ ಬರೆದು ಮುಗಿಸಿದ್ವಿ. ಬೆಳಿಗ್ಗೆ 9 ಗಂಟೆಗೆ ಶೂಟಿಂಗು. ಅಷ್ಟಲ್ಲಿ ಹೆಂಗೆ ತಲೆ ಮಲಗಬೇಕು ಎಷ್ಟು, ಆದ್ರೆ ಅದು ಬಂದ್ಬಿಡುತ್ತೆ ತಲೆಗೆ. ಸೊ ನಮ್ದು ಅಂತ ಮಾಡಿದಾಗ ಇನ್ವಾಲ್ವ್ ಆಗಿದ್ವಾಗ ತಲೆಗೆ ಹೋಗ್ಬಿಡುತ್ತೆ. ಕರೆಕ್ಟ್. ಈಗ ಅದೇ ನೀವು ರಾತ್ರಿ ಹೊತ್ತು ಮಾತ್ರ ನಮ್ಗೆ ತಲೆ ವರ್ಕ್ ಮಾಡಕ್ಕೆ ಸ್ಪೇಸ್ ಸಿಗೋದು ಸಂಜೆ ಮೇಲೆ, ಬೆಳಿಗ್ಗೆಲ್ಲ ಬೇರೆ ಕೆಲಸ ಇರುತ್ತೆ. ಈ ಸಿಟ್ಟಿಂಗ್ ಸಮಾರಾಧನೆ ಅದು ಕೂಡ ರಾತ್ರಿ ಹೊತ್ತೇ ಹುಡ್ಕೊಂಡ್ರು. ಅದೇ ಯಾವ ಸಿಟ್ಟಿಂಗ್ ಟೈಮ್ ಅಲ್ಲ, ಅದು ಯಾವ ಟೈಮ್? ಸಿಟ್ಟಿಂಗ್ ಅಂದ್ರೆ ಕೂತಿದ್ರಿ, ಸೊ ಅವಾಗ ಫ್ರೀ ಇರ್ತೀರಿ. ಬೆಳಿಗ್ಗೆ ನೋಡಿ ಇವಾಗ ಇಲ್ಲಿ ಹಿಂಗಿರ್ತೀರಿ, ಒಬ್ಬೊಬ್ರು ಒಂದೊಂದ್ ಕಡೆ ಕೆಲಸ, ಅವ್ರು ಎಲ್ಲ ಬಿಸಿ ಇರ್ತಾರೆ. ಸಂಜೆ ಮೇಲೆ ಎಲ್ಲ ಸಿಗ್ತೀವಿ. ಅವಾಗ ಕೂತ್ಕೊಂಡು ಏನಾದ್ರು ಮಾಡೋಣ. ಟೈಮ್ ವೇಸ್ಟ್ ಆಗುತ್ತೆ, ವೇಸ್ಟ್ ಆಗ್ಲಿ, ಸೈಲೆಂಟ್ ಆಗಿರುತ್ತೆ, ಕತ್ಲೆ ಪೀಸು, ಯೋಚನೆ ಮಾಡೋಣ, ಸಾಂಗ್ ವರ್ಕ್ ಮಾಡ್ತೀವಿ. ಅದೊಂದು ಮಜಾ ವರ್ಕ್ ಮಾಡೋದು. ಎಸ್.